ಈಗಾಗಲೇ ಶಿವಬಸವನಗರಲ್ಲಿದ್ದಂಥ ಮಣಿಗಳ ಮೇಲೆ ಆಫೀಸಿನ ಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಿದೆ ಅವ್ರದ್ದು ಅದೆಲ್ಲ ಆಫೀಸ್ ಮೇಲೆ ರೈಡ್ ಆಗಲಿಕ್ಕತ್ತದ. ಒಳಗೆ ಸತ್ಯ ತೆಗಿತಾ ಇದ್ದಾರೆ. ಅಲ್ಲಿ ಕಂಪ್ಯೂಟರ್ಗಳನ್ನ ಡಿಸ್ಕ್ಗಳನ್ನ ಹಾರ್ಡ್ ಡಿಸ್ಕ್ಗಳನ್ನ ತೆಗೆದು ನಡೆದದು ಎನ್ಕ್ವೈರಿ. ಮತ್ತು ಆಗಲೇಬೇಕಂತ ಎನ್ಕ್ವೈರಿ. ಯಾಕಂದ್ರೆ ಇದನ್ನು ಒಂದು ರೀತಿಯಿಂದ ಇದು ನಮ್ಮ ಪತ್ರಿಕೋದ್ಯಮಕ್ಕೆ ಸಿಕ್ಕಂಥ ಒಂದು ಜಯನ ಒಂದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಇಂಥ ಒಬ್ಬ ಓಪನ್ನಾಗಿ ಹಗಲುದೊಳಗೆ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿಯನ್ನು ಹಿಡಿದಿದ್ದು ಸಣ್ಣ ವಿಷಯ ಅಲ್ಲ. ಇನ್ನು ಪ್ರೂವ್ ಆಗಬೇಕಾಗಿದೆ ಅಷ್ಟೇ. ಈಗ ಆರೋಪದ ಎಷ್ಟೋ ನಮ್ಮಲ್ಲಿ ಗೊತ್ತದ. ನೀವು ಆರೋಪ ಇದೆ, ನಮ್ಮ ಕುಮಾರಸ್ವಾಮಿ ಹೇಳಿದ್ದು, ನೀವು ಆರೋಪ ಮಾಡ್ತಾ ಇದ್ದೀರಿ, ಅದು ಪ್ರೂವ್ ಆಗಲಿ ಅಂತ. ಅಪರಾಧ ಆದಾಗ ನೋಡೋಣ ಅಂತೇಳಿ ಇಂಥ ಒಂದು ವ್ಯವಸ್ಥೆ ಇದ್ದಾಗ ಇಂಥದ್ದು ದಾಳ್ತಾ ಇದ್ರು, ಎಲ್ಲ ಆಗ್ತಾಯಿತ್ತು. ಯಾಕಂದ್ರೆ ಇದರಿಂದ ಇನ್ನೂ ಯಾವ ಪೊಲಿಟಿಕಲ್ ಪವರ್ ಅದ ಇವರಿಂದ ಅನ್ನೋದು ಅದನ್ನು ಹುಡುಕಬೇಕಾಗಿದೆ. ಯಾಕಂದ್ರೆ ಅಷ್ಟು ದಿಟ್ಟವಾಗಿ ಮಾತಾಡುವಂಥ ಈ ನೀಲಣ್ಣವ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ದೊಡ್ಡದಂಥ ಸರಪಳಿ ಇರಬಹುದು ಅನ್ನೋಂಥ ಆತಂಕನೂ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಜನರು ದುಡ್ಡು ಇಟ್ಟಿದ್ದಾರೆ, ದುಡ್ಡು ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಬಂದದ. ಇನ್ನೂ ಯಾರು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಮಾಡ್ಬೋದು ಇಷ್ಟರಲ್ಲೇ. ಅದು ದುಡ್ಡು ಇದು 4,500 ಕೋಟಿ ರೂಪಾಯಿ ಇಲ್ಲದು ಬಂತು ಅನ್ನುವಂಥದ್ದು ಇವತ್ತು ತೋರಿಸ್ಬೇಕಾಗಿದೆ. ಹೌದು, 36% ಬಡ್ಡಿ ಕೊಟ್ಟ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲಿ ಹಾಕ್ತಾ ಇದ್ದಾರಪ್ಪ ದುಡ್ಡು, ಯಾವ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ? ಈಗ ಹಿಂದಿನ ನಮ್ಮ ಎಪಿಸೋಡಲ್ಲಿ ಮಾಡಿದ್ವಿ ಇದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ಮಾಡ್ತಾ ಇದ್ರೆ ದುಡ್ಡು ಬರ್ತದೆ ಇವರಿಗೆ, ಮೂಲ ಯಾವುದು ಅಂತೇಳಿ. ಯಾಕಂದ್ರೆ ನಮ್ಮ ಅರ್ಥವ್ಯವಸ್ಥೆಯ ಮೂಲ RBI ಇರ್ಬೋದು ಇವತ್ತು ನಮ್ಮ ಇಂಡಿಯಾದ್ದು, ಅಥವಾ ಇನ್ನುಳಿದ ಸಮಾಜದ ಬ್ಯಾಂಕ್ಗಳಿರ್ಬೋದು, ಅಥವಾ ಇವತ್ತು ಪೋಸ್ಟ್ ಹೆಚ್ಚಿಗೆ